Hi, hello friends, welcome back to our YouTube channel. We are Farmers Fun. ಇಲ್ಲಿಂದ ಸೌಂಡ್ ಕೇಳ್ತಿಲ್ಲ ಒಟ್ಟ ಇಂದ ನೀರು ಬಿಡಕೈತಿ ಇದೇ ಹೊಲಕ್ಕೆ ಇವತ್ತಿಗೆ 5 ದಿನ ಆಯ್ತು. 5 ದಿನ ಅಂದರೆ ಇದು ಆಲ್ಮೋಸ್ಟ್ ಎರಡು ದಿನದಾಗ ಆಗೋಲ್ಲ. ಇದು ಸ್ವಲ್ಪ ನೀರಿನ ಸ್ಲೋ ಬರ್ತಾವೆ ಮತ್ತು ಕರೆಂಟ್ 2-3 ದಿನ 1 ತಾಸು 2 ತಾಸು ಅದಕ್ಕೆ ಕೊಡೋದು ತೆಗೆದು ಮಾಡ್ತಿದ್ರು. ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಯಿತು. ಬರ್ರಿ ಈ ಹೊಲ್ದಾಗ ಆಲ್ಮೋಸ್ಟ್ ನೀರು ಬಿಡೋದಾಯ್ತು. ಮತ್ತು ಇನ್ನು ಮುಂದಿನ ಹೊಲ್ದಾಗ ನೀರು ಹಂತಿಟ್ಟು ಬನ್ನಿ ಬೇರೆ ಮೋಟ್ರದ್ದು ಅದನ್ನು ತೋರಿಸ್ತೀನಿ. ಈ ಹೊಲ್ದಾಗ ಸ್ವಲ್ಪ ಹುಳಗಳು ಭಾಳ ಇದ್ದಿದ್ವು, ಅಂದರೆ ಎಣ್ಣೆಲ್ಲ ಸೇಮ್ ಟೈಮಿಗೆ ಹೊಡೆದ್ವಿ. ಅಂದರೆ ಈ ಹೊಲಕ್ಕೆ ಸ್ವಲ್ಪ ಹುಳಗಳು ಭಾಳ ಆಗೇಸಿ ಎಲ್ಲ ತಿಂದವ. ಮತ್ತು ತಿಂದಗಳ ಎಣ್ಣೆದನ್ನು ಹೊಡೆದ್ವಿ. ಯಾವ ಥರ ತಿಂದವ ಅಂತ ತೋರಿಸ್ತೀನಿ. ಮತ್ತು ಎಣ್ಣೆದ ಹೊಡೆದಗಳ ಹುಳಗಳು ಸತ್ತವು ಕಂಡು ಅಂದ್ರೆ ತೋರಿಸ್ತೀನಿ. ನೋಡಿವಿ ನಿನ್ನೆ ಮತ್ತು ಇನ್ನೊಂದು ಸೈತ್ ಹೊಡೆದಲ್ಲ ಎಣ್ಣೆ, ಅವೆಲ್ಲ ನೋಡಿ ಪೂರ ಸತ್ತೋಗ್ಬಿಟ್ಟವ. ಈಗ ಸಿಕ್ಕು ಅಂದ್ರೆ ನಿಮಗೂ ತೋರಿಸ್ತೀನಿ, ನೋಡಾಕತ್ರಿ. ನೋಡಿರಿ ಆ ಗಿಡ ಕಾಣತ್ತಲ್ಲ, ಅದ್ರ ಇಚ್ಚಕ್ಕೆ ಸ್ವಲ್ಪ ಡಾಣ ಅದ ಅಲ್ಲಿ ಇದೆಲ್ಲ ಬಿಟ್ಕೊಂಡು ಬಂದಿಸಿ ನೀರು ಲಾಸ್ಟಿಗಿನ 4 ಸಾಲ ಉಳ್ದಾವ. ಇದು ಸಾಲ ಅರ್ಧ ತೊಯ್ತದ, ಅದಕ್ಕೆಲ್ಲ ಪೂರ ಸ್ವಲ್ಪ ಇಟ್ಟು ನೀರು. ಇವು ಲಾಸ್ಟ್ ನೀರು ಇದೊಂದು 3 ಸಾಲಿಗೆ ಸ್ವಲ್ಪ ನೀರು ಜಗ್ಗಿ ಇಟ್ಟೀನಿ. ಅಂದರೆ ಆಲ್ಮೋಸ್ಟ್ ಉಳಿದು 3-3.5 ಸಾಲ ಉಳಿದು 3 ಸಾಲ ಲೆಕ್ಕ. ಅದಕ್ಕೆ ಇವು ಸ್ವಲ್ಪ ಹೆಚ್ಚಿ ಇಟ್ಟು ಈ ಸರಿ ಸ್ವಲ್ಪ ಹೆಚ್ಚು ಅಂತ ಈ ಬರಬೇಕು. ಅವು ಇನ್ನೂ ಒಂದು ಅರ್ಧ ತಾಸಿನಾಗೆಲ್ಲ ಹೊಲ ತೊಯ್ತದೆ ಲಟ್ಟು. ಬರೀ ತೋರಿಸ್ತೀನಿ ನಿಮ್ಗೆ ಒಳಗಳು ಯಾವ ಥರ ತಿಂದು ಬಿಟ್ಟವಂತ. ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೊಲ ಕೊಡಿದ ಟೈಮಿಗೆ ಇದ್ರ ಜೊತೆ ಹೊಡೆದ ಹೊಲಗಳಿಗೆ ಏನು ಒಂದು ಹುಳ ಸಂತೆಗೆ ಆಗಿದ್ಲ, ಒಂದು ಹುಳ ಸಂತೆಗೆ ತಿಂದಿದ್ಲ. ಇದಕ್ಕೆ ಯಾಕೇನೋ ಗೊತ್ತಿಲ್ಲ, ಸಡನ್ನಾಗಿ ಹುಳಗಳು ಜಗ್ಗಿ ಅದು ಸಡನ್ನಾಗೆಲ್ಲ ತಿಂದುಬಿಟ್ಟು ಅರ್ಧ ಹಿಟ್ಟಿಡ್ದಪ್ಪಿದ್ವು. ಈ ಸೈಜ್ ಹುಳಗಳಿದ್ವು. ಅದನ್ನು ನೋಡಿದ್ರೆ ಎಣ್ಣೆದು ಹೊಡೆದ್ವಿ, ಬಲ್ವನ್ ಪ್ರೋಟೀನ್ ಹೊಡೆದ್ವಿ ಎಲ್ಲ ಸತ್ತು ಹೋಗಿಬಿಟ್ಟು ಹೊಲಸಿ. ಇಲ್ಲಿ ನೋಡ್ರಿ ಯಾವ ಥರ ತಿಂದವಂದ್ರೆ ತೋರಿಸ್ತೀನಿ ನೋಡ್ರಿ. ಇದೇ ಗಿಡಕ್ಕೆ ನೋಡ್ರಿ ಆಲ್ಮೋಸ್ಟ್ ಇದು ನೋಡ್ರಿ ತೂತು ಕಾಣ್ತಲ್ಲ ಪಳ್ಳು. ಇದ್ರಾಗ ಒಳಗೆ ಕಾಳು ಏನಿಲ್ಲ, ಇದು ಫುಲ್ಲು ಎಂಟಿ ಅದು. ಅಂದರೆ ಇದೆಲ್ಲ ತಿಂದವ. ಇದೇ ಥರ ಅಲ್ಲೊಂದಿಲ್ಲ ಅಂದಲ್ಲ ಈ ಗಿಡಕ್ಕೆ ನೋಡ್ರಿ ಆಲ್ಮೋಸ್ಟ್ ಇದು ಒಣಗಿದ್ದು ನೋಡ್ರಿ ಅಷ್ಟು ತಿಂದವ. ಮತ್ತು ಎಲ್ಲ ಕಾಣತ್ತಲ್ಲ, ಇವೆರಡು ಎದಕ್ಕೆ ಉಪಯೋಗಿಲ್ಲ, ಅಂದರೆ ಇವೆರಡು ವೇಸ್ಟ್ ಇವು. ಮತ್ತು ಇದೇ ಗಿಡಕ್ಕೆ ಇವು ನೋಡ್ರಿ ಸಣ್ಣದು ನಡಬರ್ಕೊಂಡು ಸ್ವಲ್ಪ ಟಚ್ ಆಗಟ್ಟಿಗೆ ಎಣ್ಣೆದು ಹೊಡೆದು ಉಳ್ಕೊಂಡ. ಇದು ನೋಡ್ರಿ ಇದನ್ನು ಪೂರ ತಿಂದುಬಿಟ್ಟು ಪೂರ ತೂತಾಕಿಸಿ ಒಳಗಿಂದೆಲ್ಲ ಕಾಯೆಲ್ಲ ತಿಂದುಬಿಟ್ಟು. ಇನ್ನು ಒಳಗಡೆ ತೋರಿಸ್ತೀನಿ, ನೋಡಕೈತ್ರಿ ಇಲ್ಲೇ ತೋರಿಸ್ತೀನಿ. ಯಾಕೆ ಮತ್ತೆ ಒಳಗೆ ಎಲ್ಲಕ್ಕೆ ಇದೇ ಗಿಡ ನೋಡ್ರಿ ಸೇಮ್ ಗಿಡ ಇದು. ಇಲ್ಲಿ ನೋಡ್ರಿ ಮತ್ತೆ ಇಲ್ಲಿ ತಿಂದವ ಇದೆಲ್ಲ. ಮತ್ತು ಇವೆಲ್ಲ ಮೊಗ್ಗು ಅಡ್ವಾನ್ಸ್ ತಿಂದಿಟ್ಟವ, ಇವು ತಿಂದವ ಎಲ್ಲ. ಈಗ ಒನಿಗೆ ನೋಡ್ರಿ ಆಲ್ಮೋಸ್ಟ್ 1 ಇಲ್ಲ 2 ಇಲ್ಲ 3 ಕಾಯಿ ಇದಾವೆ. ಉಳಿದ ಹೊಲಸು ಹುಳಗಳು ತಿಂದು ಜೀಡಿನ ಆಗಿಬಿಟ್ಟಿತ್ತು. ಅದು ಯಾಕೋ ಗೊತ್ತಿಲ್ಲ, ಸೊಪ್ಪು ಇದೇ ಥರ ಮೋಡ ಇತ್ತು ವಾತಾವರಣ ಸದ್ಯಕ್ಕೆ ನಮ್ಮಲ್ಲಿ. ಅದೇ ಟೈಮಿಗೆ ಹೊಲಸು ತಿಂದು ಬಿಟ್ಟವಲ್ಲ ಅಷ್ಟು ಏನು ಉಳಿದಿಲ್ಲ. ಹುಳಗಳು ಸತ್ತು ತೋರಿಸ್ಬೇಕಂತ ನೋಡಾಕೈತೀನಿ, ಆದ್ರೆ ಹುಳಗಳು ಸಿಗೋವಲ್ಲ, ಅಂದ್ರೆ ಕಾಣವಲ್ಲ ನಮ್ಮ ಸದ್ಯಕ್ಕೆ. ತೋರಿಸ್ತೀನಿ ಅಂತಿಟ್ಟದಂತ್ರ ಆಯ್ತು. ಇವಾಗ ಸಾಲಿಗೆ ಈಗ ಒಳಗೆ ಹೋಗ್ಬಿಡ್ತೀನಿ. ಒಳಗೆ ಸಿಕ್ಕು ಅಂದ್ರೆ ಸತ್ತು ಅವೆಲ್ಲ ಬದುಕಿರಲ್ಲ, ಸತ್ತಿರ್ತಾವೆ. ಕಂಡು ಅಂದ್ರೆ ನಿಮ್ಮನ್ನು ತೋರಿಸ್ತೀನಿ ಯಾವ ಥರ ಇದ್ದು ಮತ್ತು ಹೆಂಗೆ ಸತ್ತವಂತ ನೋಡಕತ್ರಿ. ಇನ್ನೂ ಹಿಂಗೆ ಸಾಲಿನ ಒಳಗೆ ಹೋಗಿಲ್ಲ, ಮತ್ತು ಹುಳಗಳು ತಿಂದವಂತ ತೋರಿಸ್ಬೇಕಂತ ನೋಡೋಕೆ ಬಂದೆ. ಇಲ್ಲಿ ನೋಡ್ರಿ ಒಂದು ಕಾಣ್ಬೋದು ನಿಮ್ಗೆ, ಈ ಕಾಯಿ ಮ್ಯಾಗ ನೋಡ್ರಿ ಇಲ್ಲಿ ಸಂದು ಕಾಣುತ್ತಲ್ಲ, ಇದ್ರ ಮ್ಯಾಗ ಹುಳ ಕಾಣುತ್ತೆ ನೋಡ್ರಿ. ಇಲ್ಲಿ ಇದೆಲ್ಲ ಆಲ್ಮೋಸ್ಟ್ ಸತ್ತು ಹೋಗ್ಯದ, ಇದು ಏನೂ ಇಲ್ಲ ನೋಡ್ರಿ. ಕೈ ಹಚ್ಚಿ ಮುಚ್ಚಿ ಬತ್ತಲ್ಲಿ ಕೈಯಾಗ ಕಾಣುತ್ತೆ ನೋಡ್ರಿ, ಕೆಳಗೆ ಬಿತ್ತದು ಸತ್ತು ಹೋಗ್ಯದ. ಅಂದರೆ ಇದಕ್ಕೆಲ್ಲ ತೂತು ಹಾಕಿತ್ತು ಮ್ಯಾಗಲೇದಿ ಕಚ್ಚು ಕಾಣತ್ತೇನು. ಇಲ್ಲಿ ಕಾಣತ್ತಲ್ಲ ಕರ್ರಿಗೆ ಇದು ಹಾಕಿತ್ತು, ಎಣ್ಣೆ ಹೊಡೆದು ಇಲ್ಲೇ ಒಂದು ನೋಡಿ ತೋರಿಸ್ತೀನಿ. ಇಲ್ಲಿ ಕಾಣತ್ತಲ್ಲ ಒಳ ಈ ಥರ ದಪ್ಪ ಇದು ನಾರ್ಮಲ್. ಇದು ಇದಕ್ಕಿನ್ನ ದಪ್ಪನೂ ಇತ್ತು ನೋಡ್ರಿ ಒಳ ಯಾವ ಥರ ಅದು. ಇದೆಲ್ಲ ಇಲ್ಲಿ ಮಾರಿ ಮುಂದೆ ಕಪ್ಪು ಕಾಣತ್ತಲ್ಲ ಈ ಸೈಡ್. ಹಂಗಾದ್ರೆ ಹುಳಗಳು ಸತ್ತಂಗಿವು ಎಲ್ಲ ಸತ್ತು ಸರ್ವನಾಶ ಆಗ್ಬಿಟ್ಟು ಎಲ್ಲ. ಇಲ್ಲಿ ನೋಡ್ರಿ ಇದು ಕಾಣುತ್ತೆ ಇದೇ ಥರ ಒಳ. ಇದ್ರಿಗೇನು ದಪ್ಪನೂ ಒಳಗಿದ್ದವು ಸತ್ತು ಎಣ್ಣೆ ಹೊಡೆದಾಗ ಸತ್ತು ಆ ಥರ ಆಗಿಬಿಟ್ಟವು. ಆಲ್ಮೋಸ್ಟು ನೀವು 15 ದಿನದ ಒಳಗೆ ಸ್ವಲ್ಪ ಚೆಕ್ ಮಾಡ್ಕೊತೀರಿ, ಯಾಕಂದ್ರೆ ವಾತಾವರಣ ಸ್ವಲ್ಪ ತಂಪಿಗೆ ಸ್ವಲ್ಪ ಹುಳ ಹೆಚ್ಚಿಗೆ ಆಗ್ತಾವೆ. ಮತ್ತು ಇಲ್ಲೊಂದು ನೋಡ್ರಿ ಯಾವ ಥರ ಜೋತು ಬಿದ್ದು ಸತ್ತಿಗೆಸಿ ಇಲ್ಲಿ ಕಾಣತ್ತಲ್ಲ ಇದೇ ಥರ. ಇದು ಸೇಮ್ ಆಲ್ಮೋಸ್ಟ್ ಇದೇ ಸೈಜ್ ಇದು, ಆಲ್ಮೋಸ್ಟು ಈ ದಪ್ಪ ಅದ, ಈ ಸೈಜ್ ಆದದ್ದು
ಸ್ವಲ್ಪ ಫೋನೇ ಸಣ್ಣ ಕಾಣುತ್ತೆ. ಇನ್ನೂ ಸ್ವಲ್ಪ ಜೀವ ಇರ್ಬೋದು ಇದಕ್ಕೆ, ಅಂದ್ರೆ ಸುಂದಾಗ್ಯದ. ನಿನ್ನೆ ಒಂದು ಸತಿ ಹೊಡೆದ್ವಿ ಎಣ್ಣೆ, ಸುಂದಾಗ್ಯದ. ಇನ್ನೂ ಒಂದು ಇನ್ನೂ ಒಂದು ವಾರದಾಗ ಮತ್ತೊಂದು ಸತಿ ಬಿಡ್ತೀವಿ. ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿ ಬಿಡ್ತಾವೆ. ಅಂದರೆ ಆಲ್ಮೋಸ್ಟ್ ಎಲ್ಲ ತಿಂತಾವೆ. ಆಲ್ಮೋಸ್ಟ್ ನನಗೆ ಒಂದು 50%, ಇನ್ನೂ ಒಂದು 20% ತಿಂದಾವೆ, ಇನ್ನೂ ಉಳಿದಾವೆ. ನೋಡಿರಿ ಇದು ಯಾವ ಥರ ಅದುಗಳು. ಇದನ್ನು ಬದುಕ್ಯದ ನೋಡಿರಿ, ಇಲ್ಲಿ ಅದಲ್ಲ, ಇದನ್ನು ಬದುಕ್ಯದ. ಅಂದ್ರೆ ಕವಳತ್ತದ, ಇದಕ್ಕೆ ಎಣ್ಣೆದ ಹೇಟು ಕವಳತ್ತದ. ಈ ಥರ ಇದ್ದು ನೋಡಿರಿ. ಏನು ಆಗೋದಿಲ್ಲ. ಅಂದ್ರೆ ಬಿಸಿಲು ಅದಿತ್ತು, ಮತ್ತು ಎಣ್ಣೆ ಹೊಡೆದಲ್ಲ 15 ದಿನ ತಾನೇ, ಏನು ನೋಡೋದು ಬೇಡ ಅಂತ ಹೊಲ್ದಾಗ ಬಿಟ್ಟಿದ್ವಿ. ಎಲ್ಲ ಹೊಲಕ್ಕೆ ಏನಾಗಿಲ್ಲ, ಇದೋ ಒಂದು ಪಟ್ಟಿಗೆ ಭಾಳ ಆಗಿತ್ತು ಹುಳಗಳು. ನೋಡಿದ್ಗಳೇ ಎಲ್ಲ ಸ್ವಲ್ಪ ತಿಂದಿದ್ವು, ಹುಳಗಳನ್ನ ಹೆಚ್ಚಿಗಿದ್ವು. ಒಂದು ರೌಂಡ್ ಈ ಸೈಡ್ಲಿದ್ದು ಆ ಸೈಡ್ ಹೋಗಿ ಬಂದ್ರೆ ಮೈ ತುಂಬ 4-5 ಹುಳ ಇರ್ತವೆ. ಈ ಸೈಜ್ ಏನು ನೋಡಿರಲ್ಲ ಆ ಥರ ದಪ್ಪನು 4-5 ಇರ್ತದೆ. ಅದಕ್ಕೆಲ್ಲ ಮ್ಯಾಗ ಫಸ್ಟಿಗೆ ಒಂದು ಸತಿ ಹೊಡೆದ್ವಿ ಬಲೂನ್ ಪ್ರೋಟೀನ್ ಹೊಡೆದ. ಆಮೇಲೆ ಇನ್ನೊಂದು ಸತಿ ಪೊಕ್ಲೈನ, ನಿನ್ನೆ ಒಂದು ಸತಿ ಹೊಡೆದ ರೈಪರ್. ಒಂದು 4 ದಿನದಾಗ 2 ಸತಿ ಎಣ್ಣೆ ಹೊಡೆದ್ವಿ. ಆಲ್ಮೋಸ್ಟ್ ಕ್ಲಿಯರ್ ಆಗ್ಯಾವ. ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಸತಿ ಬಿಡ್ತೀವಿ. ಮತ್ತು ಯಾವುದು ಹೊಡಿತೀವಿ ಅಂತ ತೋರಿಸ್ತೀನಿ, ನೋಡಕತ್ರಿ. ಆಲ್ಮೋಸ್ಟು ಸ್ವಲ್ಪ ವಾತಾವರಣ ಮುಸುಗದ. ಅಂದ್ರೆ ಮಂಜು ಬೆಳಕತ್ತಲ್ಲ, ಮಂಜಿಗೆ ಸ್ವಲ್ಪ ಹೆಚ್ಚಿಗೆ ಆತ ಹುಳಗಳು. ಚೆಕ್ ಮಾಡ್ಕೊಂತಡ್ರಿ, ಇಲ್ಲಾಂದ್ರೆ ಇದೇ ಥರ ಎಲ್ಲ ನೀವು ತಿಂತಾವೆ.